ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಮೊರಾರ್ಜಿ ಶಾಲೆಯ ಪ್ರವೇಶ ಪರೀಕ್ಷೆ ಏನು ಒಂದು ಅಂಕಗಳು ಕೂಡ ಬಿಡುಗಡೆ ಆಗಿದ್ದಾವೆ. ಮತ್ತು ಅದೇ ರೀತಿಯಾಗಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆಯೂ ಕೂಡ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಮತ್ತು ಆ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಯಾವ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ನಾನು ಆ ವಿಡಿಯೋವನ್ನು ಮಾಡಿ ಹಾಕಿದ್ದೆ. ತಾವು ಕೂಡ ಆ ಒಂದು ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಹೌದಾ, ಈ ಒಂದು ವಿಡಿಯೋವನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಬಿಡುಗಡೆ ಆಗಿದ್ದು, ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ನೀವು ಯಾವ ರೀತಿಯಾಗಿ ನೋಡಬೇಕಂತ ಹೇಳಿದ್ದೆ, ಇಲ್ಲಿ KA ವೆಬ್ಸೈಟಿಗೆ ಹೋದ ನಂತರ ಇಲ್ಲಿ 3 ಡಾಟ್ಗಳ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪ್ರವೇಶ ಅಂತ ಬರುತ್ತೆ. ಆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ KREIS ಅಂತ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಮತ್ತು ಡಿಸ್ಟಿಕ್ ವೈಸ್ ಏನು ಮಾಡಿದ್ರು, ಅವರು ಅಲಾಟ್ ಮಾಡಿದರು. ನೀವು ಯಾವ ಒಂದು ಜಿಲ್ಲೆಗೆ ಸಂಬಂಧಪಡ್ತೀರಿ ಆ ಒಂದು ಜಿಲ್ಲೆಯ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಗುವಿನ SITS ನಂಬರು ಮತ್ತು ಹೆಸರನ್ನು ಪರಿಶೀಲಿಸಿ ನಿಮ್ಮ ಮಗು ಆಯ್ಕೆ ಆಗಿದೆ ಇಲ್ಲ ಎಂಬುದನ್ನು ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಖಚಿತಪಡಿಸಿಕೊಳ್ಳಬಹುದು. ಹಾಗಿದ್ದರೆ ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಏನು ಆಯ್ಕೆಯಾಗಿದ್ದೀರಿ, ಆ ಒಂದು ಆಯ್ಕೆ ಆದಂಥ ಅಭ್ಯರ್ಥಿಗಳು ಯಾವಾಗ ನೀವು ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸಬೇಕು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ. ಇಲ್ಲಿ ನೀವು ಓಪನ್ ಮಾಡಿದ ನಂತರ ಮೊದಲಿಗೆ 2026 6ನೇ ತರಗತಿ ಪ್ರವೇಶ ಪರೀಕ್ಷೆ ಪ್ರಥಮ ಸುತ್ತಿನ ಫಲಿತಾಂಶ ಅಂತ ಇದೆ. 23ನೇ ತಾರೀಕಿಗೆ ಅದೇನು ರಿಲೀಸ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಒಂದು ಅಧಿಸೂಚನೆಯಲ್ಲಿ ಏನಿದೆ ಅಂತಂದರೆ 2026-27 ಸಾಲಿನ ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶ ಮೊದಲನೇ ಸುತ್ತು ಅಂದ್ರೇನು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಯಾವಾಗ ಎಲ್ಲಿ ಅಂದ್ರೇನು ಅಡ್ಮಿಷನ್ ತೆಗೆದುಕೊಳ್ಳಲು ಇರುವಂಥ ಕೊನೆಯ ದಿನಾಂಕವನ್ನು ಈ ಒಂದು ಅಧಿಸೂಚನೆಯಲ್ಲಿ ನೀಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಮೊರಾರ್ಜಿ ದೇಸಾಯಿ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ ಮತ್ತು ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ ಈ ಎಲ್ಲ ವಿವಿಧ ಶಾಲೆ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕೆ ದಾಖಲೆ ಪಡೆಯಲು ಅಭ್ಯರ್ಥಿಗಳು ನಮೂದಿಸಿದ ಇಚ್ಛಾ ಆಯ್ಕೆಗಳನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ನಿಯಮಾನುಸಾರ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನೈಜ ಫಲಿತಾಂಶವನ್ನು ದಿನಾಂಕ 22/5/2026 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಹೌದಾ, ಈ ಒಂದು ವೆಬ್ಸೈಟ್ನಲ್ಲಿ ಏನು ಮಾಡಿದ್ದಾರೆ, ಆಲ್ರೆಡಿ ಪ್ರಕಟಿಸಿದ್ದಾರೆ, ನೀವು ಕೂಡ ನೋಡಿರ್ಬೋದು. ಹಾಗಿದ್ದರೆ ಈ ಒಂದು ಮೊದಲನೇ ಸುತ್ತಿನ ಫಸ್ಟ್ ರೌಂಡ್ನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಎಲ್ಲಿ ಅಂದ್ರೇನು ಈ ಒಂದು ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ದಿನಾಂಕ 30/5/2026 ಒಳಗಡೆ ಪ್ರವೇಶ ಪಡೆಯಲು ಸೂಚಿಸಿದೆ. ಅಂದ್ರೇನು ಈ ಒಂದು 30ನೇ ತಾರೀಕಿನ ಒಳಗಡೆ ನೀವು ಏನು ಮಾಡಬೇಕು, ಮೊದಲನೇ ಸಿಕ್ಕಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಈ ಒಂದು 35/2020 ಒಳಗಡೆ ಹೋಗಿ ನೀವು ಯಾವ ಶಾಲೆಗೆ ಅಂದರೆ ಯಾವ ಒಂದು ತಾಲೂಕಿನಲ್ಲಿರುವಂಥ ಶಾಲೆಗೆ ನೀವು ಆಯ್ಕೆ ಆಗಿದ್ದೀರಲ್ಲ ಆ ಒಂದು ಶಾಲೆಗೆ ಹೋಗಿ ನೀವು ಏನು ಮಾಡಬೇಕು, ಅಡ್ಮಿಷನನ್ನು ಮಾಡಿಸ್ಬೇಕಂತ ಈ ಒಂದು ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಇದು ಇಷ್ಟು ಮಾಹಿತಿ. ಇನ್ನೂ ಯಾರಿಗಾದರೂ ಡೌಟ್ಸ್ ಇದ್ದರೆ ನೀವು ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಶಾಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದಂಥ ಶಾಲೆಗೆ ಹೋಗಿ ಕೇಳಬಹುದು. ಹಾಗಿದ್ರೆ ಇದು ಒಂದು ದಿನಾಂಕ ನೆನಪಿರಲಿ. ಮೊದಲನೇ ಈ ಸುತ್ತಿನ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಏನು 30/5 ಹೋಗಿ ಅಡ್ಮಿಷನನ್ನು ಮಾಡಿಸ್ಬೇಕಂತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಒಂದು ತಾರೀಕನ್ನು ನೀವು ನೆನಪಿಟ್ಕೊಳ್ರಿ. ಇನ್ನೂ ಹೆಚ್ಚಿನ 2ನೇ ಸುತ್ತಿನ ಸೀಟು ಹಂಚಿಕೆ 3ನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಆ ವಿಡಿಯೋಗಳ ಅಪ್ಡೇಟ್ಸ್ಗಳು ನಿಮ್ಗೆ ಬರಬೇಕು ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ ಮತ್ತು ನೀವು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ಆ ವಿಡಿಯೋವನ್ನು ಇಲ್ಲಿವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.